ಮಾತನಾಡಬೇಕು, ಮಾತನಾಡದೆ ಬದುಕೋದಕ್ಕಾಗೋದಿಲ್ಲ. ಆದರೆ ಮಾತನಾಡಿದ ಕೂಡಲೇ ಆ ಮಾತಿನ ಬಗ್ಗೆ ಪ್ರತಿಕ್ರಿಯೆಗಳು ಬರೋದಕ್ಕೆ ಆರಂಭ ಆಗುತ್ತೆ. ನೀವು ಮನೆಯಲ್ಲೇ ಮಾತಾಡಿ, ಸಾಮಾಜಿಕ ಮಾಧ್ಯಮದಲ್ಲಿ ಮಾತಾಡಿ, ಅಥವಾ ಮಾಧ್ಯಮಗಳ ಎದುರು ಮಾತಾಡಿ, ನೀವು ನಿಮ್ಮ ಆಫೀಸ್ನಲ್ಲಿ ಮಾತಾಡಿ, ರಸ್ತೆಯಲ್ಲಿ ಮಾತಾಡಿ, ಮಾತನಾಡಿದ ಕೂಡಲೇ ನಿಮ್ಮ ಮಾತನ್ನು ಖಂಡಿಸುವ, ವಿರೋಧಿಸುವ, ಪ್ರತಿರೋಧಿಸುವ ಅಂಶಗಳು ಹುಟ್ಟಿಕೊಳ್ತವೆ. ಹೀಗೆ ಮಾತನಾಡಬಾರ್ದಾಗಿತ್ತು, ಹಾಗೆ ಮಾತನಾಡಿದ್ದು ತಪ್ಪು ಅಂತೆಲ್ಲ ಬಂದೇ ಬರುತ್ತೆ. ಹಾಗಾದರೆ ಏನು ಮಾಡಬೇಕು? ಮಾತನಾಡದೆ ಇರೋಣವಾ ಅಂತ ಅಂದರೆ, ಇಲ್ಲೊಬ್ಬ ಪ್ರಾಜ್ಞನ ಮಾತು ಕೇಳಿ, ಸರ್ವಥಾ ವ್ಯವಹರ್ತವ್ಯಂ ಕುತೋ ಹ್ಯವಚನೀಯತ ಯಥಾ ಸ್ತ್ರೀಣಾಂ ತಥಾ ವಾಚಾಂ ಸಾಧುತ್ವೇ ದುರ್ಜನೋ ಜನಃ. ಮಾತಾಡಲೇಬೇಕು, ಮಾತಾಡದೆ ಸುಮ್ಮನಿರೋದಕ್ಕಾಗೋಲ್ಲ, ಮಾತಾಡೋಣ. ಮಾತನಾಡಿದ ಮಾತ್ರಕ್ಕೆ ನಿಂದೆ ಇಲ್ಲ, ಟೀಕೆ ಇಲ್ಲ ಅಂತ ಭಾವಿಸಬೇಡಿ. ಟೀಕೆ ಸಹಜ. ಯಾಕೆಂದರೆ ಸ್ತ್ರೀಯ ವಿಷಯದಲ್ಲಿ ಮತ್ತು ಮಾತಿನ ವಿಷಯದಲ್ಲಿ ಎಲ್ಲ ಜನರು ದುರ್ಜನರೇ, ಎಲ್ಲರೂ ದುಷ್ಟರೇ. ಅಂದರೆ ಹೆಣ್ಣು ಹೇಗೆ ಬದುಕಿದ್ದು ಸರಿಯಿಲ್ಲ ಅಂತ ಹೇಳ್ತಾರೆ, ಮಾತನ್ನು ಹೇಗೆ ಆಡಿದರೂ ಆಡಿದ ಮಾತು ಸರಿಯಲ್ಲ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ಸಾಧುತ್ವೇ ದುರ್ಜನೋ ಜನಃ, ಎಲ್ಲ ಮನುಷ್ಯರು ದುಷ್ಟರಾಗಿಯೇ ಇರ್ತಾರೆ. ಹಾಗಾಗಿ ನಮ್ಮ ಕೆಲಸ ನಾವು ಮಾಡೋಣ. ನಾವು ಏನು ಹೇಳಬೇಕೋ ಅದನ್ನು ನಿಸ್ಸಂಶಯದಿಂದ ಹೇಳಿಕೊಂಡು ಮುಂದೆ ಹೋಗೋಣ. ಬರುವ ಟೀಕೆ ನಿಂದೆಗಳು ಬರ್ತಾ ಇರಲಿ ಬಿಡಿ. ಶುಭಂ ಭೂಯಾತ್.